ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಮ್ಯಾಥ್ಸ್. ಮ್ಯಾಥಮೆಟಿಕ್ಸಿನ ಬೇಸಿಕ್ ಕಾನ್ಸೆಪ್ಟ್ಗಳ ಕ್ಲಾರಿಟಿಗಾಗಿ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಬಟ್ ಮ್ಯಾಥ್ಸ್. ಇವತ್ತಿನ ವಿಡಿಯೋದಲ್ಲಿ ಕಾಮನ್ ಫ್ಯಾಕ್ಟರ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, 3xy minus 3y plus 7x minus 7. ಈಗ ಇಲ್ಲಿ 4 ಟರ್ಮ್ಸ್ ಇದೆ. ಅದನ್ನ ನಾವು ಟೂ ಟರ್ಮ್ಸ್ ಅನ್ನ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಈ 2 ಟರ್ಮ್ ಅನ್ನ ನಾನು ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಅದೇ ತರ ಈ 2 ಟರ್ಮ್ ಅನ್ನ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಗೀಗ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. 3 ಆಮೇಲೆ y ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ನೋಡಿ, 3y ಅನ್ನ ತೆಗೆದಾದ್ಮೇಲೆ ಏನಿದೆ, x ಇದೆ. x ಆಮೇಲೆ ಮೈನಸ್ 3y ಅನ್ನ ನಾವು ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಿದ್ದೀವಿ. ಅಂದ್ರೆ ಇಲ್ಲಿ ಈಗ 1 ಇರುತ್ತೆ. 1 ಇಂಟು 3y ಆಗುತ್ತೆ. ನೆಕ್ಸ್ಟ್ ಅದೇ ತರ ಇದರಲ್ಲೂ ಕೂಡ ನಾವೀಗ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈಗ 7 ಅನ್ನೋದು ಕಾಮನ್ ಫ್ಯಾಕ್ಟರ್ ಪ್ಲಸ್ 7. ಆಮೇಲೆ ನೋಡಿ, ಇಲ್ಲಿ ಏನಿದೆ, x ಇದೆ. ಇಲ್ಲಿ ಮೈನಸ್ 7 ನಾವು ಹೊರಗಡೆ ಇಟ್ಟಿವಿ, ಕಾಮನ್ ಫ್ಯಾಕ್ಟರ್. ಇಲ್ಲಿ 1 ಇದೆ. ನೋಡಿ, ಈಗ ಇಲ್ಲಿ x ಮೈನಸ್ 1 ಸೇಮ್ ಬರ್ತಿದೆ ಅಲ್ವಾ. ಈಗ ನಾವೇನ್ ಮಾಡ್ಬೇಕಂದ್ರೆ, ನೋಡಿ, ಈ ಕಾಮನ್ ಫ್ಯಾಕ್ಟರ್ಗಳೇನಿದೆ ಅದನ್ನ ನಾವು ಜಾಯಿನ್ ಮಾಡಬೇಕು. 3y ಇದೆ, ಇಲ್ಲಿ ಪ್ಲಸ್ 7 ಇದೆ. ಯಾಕೆ ಅಂದ್ರೆ ಇಲ್ಲಿ x ಮೈನಸ್ 1 ಅಂತ ಏನಿದೆ ಅದು ಎರಡೂ ಕೂಡ ಸೇಮ್ ಬರ್ತಿದೆ. ಸೊ 3y ಕಾಮನ್ ಫ್ಯಾಕ್ಟರ್, ಆಮೇಲೆ ಇದರಲ್ಲಿ ಪ್ಲಸ್ 7 ಕಾಮನ್ ಫ್ಯಾಕ್ಟರ್, ಪ್ಲಸ್ 7 ಬ್ರಾಕೆಟ್ ಅನ್ನ ಹಾಕೋಬೇಕು. ಆಮೇಲೆ ನೋಡಿ, ಇಲ್ಲೂ ಕೂಡ x ಮೈನಸ್ 1 ಇದೆ, ಇಲ್ಲೂ ಕೂಡ x ಮೈನಸ್ 1 ಇದೆ. ಸೊ x ಮೈನಸ್ 1 ಅಂದ್ರೆ ಈಗ ಈ ಎರಡರಲ್ಲೂ ಕೂಡ x ಮೈನಸ್ 1 ಅನ್ನೋದು ಕಾಮನ್ ಆಗಿದೆ. ಆಮೇಲೆ 3y ಪ್ಲಸ್ 7. ಸೊ ಈಗ 3y ಪ್ಲಸ್ 7 ಇಂಟು x ಮೈನಸ್ 1 ಅಂತ ಆನ್ಸರ್ ಬಂತು. ನೆಕ್ಸ್ಟ್ ಎಕ್ಸಾಂಪಲ್, 15xy ಮೈನಸ್ 6x ಪ್ಲಸ್ 10y ಮೈನಸ್ 4. ಈಗ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ನಾವು ಗ್ರೂಪ್ ಅನ್ನ ಮಾಡ್ಕೊಳ್ಬೇಕು. 2 ಟರ್ಮ್ಸ್. ನೆಕ್ಸ್ಟ್ ಅಲ್ಲಿ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ 15 ಅನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಿದಾಗ 3 5 5 1. ಅದೇ ತರ 6 ಅನ್ನ ಮಾಡಿದಾಗ ನಮಗೆ 2 3 3 1. ಅಂದ್ರೆ ಈಗ ಕಾಮನ್ ಯಾವ್ದು ಸಿಗ್ತಿದೆ ನಮಗೆ, 3. ಸೊ 3 ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ವೇರಿಯೇಬಲ್ ಬರೋಣ. ಇಲ್ಲಿ x ಇದೆ, ಇಲ್ಲೂ ಕೂಡ x ಇದೆ. ಸೊ x ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಕಾಮನ್ ಫ್ಯಾಕ್ಟರ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಹಿಂದಿನ ವಿಡಿಯೋವನ್ನ ನೋಡಿ. ಅದಕ್ಕೆ ಹೇಳೋದು, ಇದನ್ನ ಸೀರೀಸ್ ಅಲ್ಲಿ ನೋಡ್ತಾ ಹೋಗಿ. ಮಿಡಲ್ ಅಲ್ಲಿ ಯಾವುದೋ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಅದು ಅರ್ಥ ಆಗಲ್ಲ. 3x. ನೆಕ್ಸ್ಟ್ ಇಲ್ಲೇನು ಉಳಿದಿದೆ ಈಗ ನೋಡಿ, 3 ನಾವು ಆಲ್ರೆಡಿ ತಗೊಂಡಿದ್ದೀವಿ. 5 ಆಮೇಲೆ ಇನ್ಯಾವುದಿದೆ, y. ಈ ತರ ಎಕ್ಸಾಂಪಲ್ಗಳನ್ನ ನಾವು ತುಂಬಾ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಮೈನಸ್ ನೋಡಿ, ಈಗ 3 ಆದ್ಮೇಲೆ ಇನ್ಯಾವುದಿದೆ, 2. ಆಮೇಲೆ x ಬರೆಯೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು x ಅನ್ನ ಆಲ್ರೆಡಿ ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡ್ ಆಗಿದೆ. 5y ಮೈನಸ್ 2. ನೆಕ್ಸ್ಟ್ ಅಲ್ಲಿ ಈಗ ಇದರಲ್ಲಿರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ 10. 2 5 10 5 1 4. 2 2 4 2 1. ಇದೆರಡರಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಯಾವ್ದೀಗ, 2. ಸೊ 2 ಇನ್ನು ನಾವು ಕಾಮನ್ ಆಗಿ ತಗೊಳ್ತೀವಿ. ಆಮೇಲೆ
ವೇರಿಯೇಬಲ್ ಯಾವುದು ಕೂಡ ಇಲ್ಲಿ ಕಾಮನ್ ಆಗಿ ಇಲ್ಲ, ಯಾಕೆಂದ್ರೆ ಇಲ್ಲಿ y ಇಲ್ಲ. ಸೊ 2 ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ನೋಡಿ 2 ಆಗಿದೆ. ನೆಕ್ಸ್ಟ್ ಏನಿದೆ ಇಲ್ಲಿ 5 ಇದೆ, ಆಮೇಲೆ y ಇದೆ 5y. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ 2 ಅನ್ನ ನಾವು ತಗೊಂಡಿದ್ದೀವಿ, 2 ಉಳಿದಿದೆ, ಮೈನಸ್ ಇದೆ, ಆಮೇಲೆ 2 ಇದೆ. ನೋಡಿ ಈಗ 5y ಮೈನಸ್ 2 ಅನ್ನೋದು ಸೊ ಎರಡರಲ್ಲೂ ಕೂಡ ಕಾಮನ್ ಆಗಿ ಬಂದಿದೆ. ಓಕೆನಾ? ಸೊ ಈಗ 5y ಮೈನಸ್ 2 ಅನ್ನೋದು ಇದರ ಕಾಮನ್ ಅನ್ನ ನಾವೇನ್ ಮಾಡ್ತೀವಿ, ಈಗ ಇಲ್ಲಿ ತಗೊಳ್ತೀವಿ. 5y ಮೈನಸ್ 2 ಅನ್ನೋದು ಕಾಮನ್. ಸೊ ಇದನ್ನ ಕಾಮನ್ ಆಗಿ ತಗೊಂಡ್ಮೇಲೆ ಇಲ್ಲಿ ಏನು ಉಳಿತಾ ಇದೆ, ಇಲ್ಲಿ 3x ಉಳಿದಿದೆ, ಆಮೇಲೆ ಇಲ್ಲಿ ಪ್ಲಸ್ 2 ಇದೆ, ಪ್ಲಸ್ 2. ಓಕೆನಾ? ಸೊ ಇಷ್ಟಕ್ಕೆ ಬರೀ ಗೊತ್ತಾಗಿಲ್ಲ ಅಂತಂದ್ರೆ ಏನ್ ಮಾಡಿ, ನೋಡಿ ಎರಡರಲ್ಲೂ ಬರುವಂತಹ ಕಾಮನ್ ಏನಿದೆ ಅದನ್ನ ಬರ್ಕೊ. ಆಮೇಲೆ ಇಲ್ಲಿ ಏನ್ ಕಾಮನ್ ಫ್ಯಾಕ್ಟರ್ ತೆಗೆದಿರ್ತೀರಲ್ವಾ, ಅದನ್ನ ಜಾಯಿನ್ ಮಾಡಿ ಬರೀರಿ. 3x ಇದೆ, ಇಲ್ಲಿ ಪ್ಲಸ್ 2 ಇದೆ, 3x ಪ್ಲಸ್ 2. ನೆಕ್ಸ್ಟ್ ಒನ್, ax ಸ್ಕ್ವೇರ್ ಪ್ಲಸ್ by ಸ್ಕ್ವೇರ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್. ಈಗ ಏನ್ ಮಾಡಬೇಕು, ಫಸ್ಟ್ ನಾವು ಗ್ರೂಪ್ ಅನ್ನ ಮಾಡ್ಕೋಬೇಕು, ಆಮೇಲೆ ಕಾಮನ್ ಫ್ಯಾಕ್ಟರ್ ಅನ್ನ ತಗೊಳ್ಬೇಕು. ನೋಡಿ ಈಗ ax ಸ್ಕ್ವೇರ್ ಪ್ಲಸ್ by ಸ್ಕ್ವೇರ್ ಅನ್ನ ನಾವು ಗ್ರೂಪ್ ಆಗಿ ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ ಕೂಡ ಕಾಮನ್ ಫ್ಯಾಕ್ಟರ್ ಇಲ್ಲ ಅಲ್ವಾ. ನೋಡಿ ಈಗ ಈ ತರ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಕೊಟ್ಟಿರುವಂತಹ ಕ್ವೆಶನ್ ಅನ್ನ ರಿಅರೇಂಜ್ ಮಾಡ್ಕೊಳ್ಬೇಕು. ಯಾವ ತರ ಅಂದ್ರೆ ಕಾಮನ್ ಫ್ಯಾಕ್ಟರ್ ನಮಗೆ ಸಿಗಬೇಕು, ಆ ತರ ಮಾಡೋಕೆ ಬರುತ್ತಾ ಅಂತ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಈಗ ax ಸ್ಕ್ವೇರ್ ಇದೆ, ಆಮೇಲೆ ಇಲ್ಲಿ bx ಸ್ಕ್ವೇರ್ ಇದೆ, ಇಲ್ಲೂ ಕೂಡ x ಸ್ಕ್ವೇರ್ ಇದೆ, ಇಲ್ಲೂ ಕೂಡ x ಸ್ಕ್ವೇರ್ ಇದೆ, ಆಮೇಲೆ ಇಲ್ಲಿ y ಸ್ಕ್ವೇರ್ ಇದೆ, ಇಲ್ಲೂ ಕೂಡ y ಸ್ಕ್ವೇರ್ ಇದೆ. ಆಗ ನಾವು ರಿಅರೇಂಜ್ ಮಾಡಿಕೊಂಡು ಆಮೇಲೆ ಗ್ರೂಪ್ ಅನ್ನ ಮಾಡಬೇಕು. ನೋಡೋಣ. ಈಗ ax ಸ್ಕ್ವೇರ್ ಆಮೇಲೆ ಈ bx ಸ್ಕ್ವೇರ್ ಅನ್ನ ಇಲ್ಲಿ ಬರ್ಕೊಳ್ತೀನಿ. ಏನು ಕೂಡ ಪ್ರಾಬ್ಲಮ್ ಇಲ್ಲ ರಿಅರೇಂಜ್ ಮಾಡಿದ್ರೆ, ಯಾಕೆಂದ್ರೆ ನಾವು ಹೊಸದಾಗಿ ಯಾವುದೇ ಟರ್ಮ್ ಅನ್ನ ಆಡ್ ಮಾಡ್ತಾ ಇಲ್ಲ, ಅವ್ರು ಸಬ್ಟ್ರಾಕ್ಟ್ ಮಾಡ್ತಾ ಇಲ್ಲ, ಇರೋದನ್ನೇ ರಿಅರೇಂಜ್ ಮಾಡ್ತಾ ಇದೀವಿ. ಪ್ಲಸ್ bx ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ by ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್. ಈಗ ಗ್ರೂಪ್ ಮಾಡೋಣ. ax ಸ್ಕ್ವೇರ್ ಪ್ಲಸ್ bx ಸ್ಕ್ವೇರ್, by ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್ ಈಕ್ವಲ್ ಟು, ನೋಡಿ ಈಗ ಇಲ್ಲಿ ನಮಗೆ x ಸ್ಕ್ವೇರ್ ಕಾಮನ್ ಆಗಿ ಇದೆ. ಸೊ x ಸ್ಕ್ವೇರ್ ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ಇಲ್ಲಿ a, ಇಲ್ಲೇನು ಉಳಿಯುತ್ತೆ b. ಅದೇ ತರ ಇಲ್ಲಿ ಈಗ y ಸ್ಕ್ವೇರ್ ಅನ್ನೋದು ಕಾಮನ್ ಆಗಿ ಇದೆ, ಪ್ಲಸ್ y ಸ್ಕ್ವೇರ್. ಆಮೇಲೆ ಇಲ್ಲೇನು ಉಳಿಯುತ್ತೆ b ಪ್ಲಸ್ a. ನೋಡಿ a ಪ್ಲಸ್ b, b ಪ್ಲಸ್ a ಸೇಮ್ ಈಕ್ವಲ್ ಟು a ಪ್ಲಸ್ b ಅನ್ನೋದು ಈಗ ಕಾಮನ್ ಆಗಿ ಇದೆ. ಆಮೇಲೆ ಏನು ಉಳಿಯುತ್ತೆ, ಇಲ್ಲಿ x ಸ್ಕ್ವೇರ್ ಪ್ಲಸ್ ಇಲ್ಲಿ y ಸ್ಕ್ವೇರ್. ನೆಕ್ಸ್ಟ್ ಒನ್, a ಸ್ಕ್ವೇರ್ ಪ್ಲಸ್ bc ಪ್ಲಸ್ ab ಪ್ಲಸ್ ac. ನೋಡಿ ಈಗ ಗ್ರೂಪ್ ಮಾಡಿದ್ರೆ ಇಲ್ಲಿ a ಸ್ಕ್ವೇರ್ ಇದೆ, ಇಲ್ಲಿ bc ಇದೆ, ಯಾವುದು ಕೂಡ ನಮಗೆ ಕಾಮನ್ ಸಿಗ್ತಿಲ್ಲ. ಸೊ ನಾವೀಗ ರಿಅರೇಂಜ್ ಮಾಡ್ಕೊಳ್ಳೋಣ. a ಸ್ಕ್ವೇರ್ ಪ್ಲಸ್ ab ಅನ್ನ ಇಲ್ಲಿ ಬರ್ಕೊಳ್ಳೋಣ, ab ಪ್ಲಸ್ bc ಪ್ಲಸ್ ac ಇರುವಂತಹ ಟರ್ಮ್ನೆ ರಿಅರೇಂಜ್ ಮಾಡ್ಕೊಳ್ಳೋದು. ಆಮೇಲೆ ಗ್ರೂಪ್ ಅನ್ನ ಮಾಡೋಣ. ಈಗ ಇಲ್ಲಿ a ನಮಗೆ ಕಾಮನ್ ಫ್ಯಾಕ್ಟರ್, ಆಮೇಲೆ a ಸ್ಕ್ವೇರ್ ಇದೆ, a ಕಾಮನ್ ಆಗಿ ತಗೊಂಡಿದ್ದೀವಿ ಅಂದ್ರೆ a ಉಳಿಯುತ್ತೆ. ಅದೇ ತರ ಪ್ಲಸ್ ಇಲ್ಲಿ b ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈಗ ನಮಗೆ c ಅನ್ನೋದು ಕಾಮನ್
ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ಇಲ್ಲಿ ಬಿ ಪ್ಲಸ್ ಎ ಉಳಿಯುತ್ತೆ ಈಕ್ವಲ್ ಟು ಎ ಪ್ಲಸ್ ಬಿ, ಬಿ ಪ್ಲಸ್ ಎ ಸೇಮ್. ಎ ಪ್ಲಸ್ ಬಿ ಕಾಮನ್ ಆಗಿದೆ. ಆಮೇಲೆ ಏನು ಉಳಿಯುತ್ತೆ? ಇಲ್ಲಿ ಎ, ಇಲ್ಲಿ ಪ್ಲಸ್ ಸಿ. ಎ ಪ್ಲಸ್ ಸಿ. ನೆಕ್ಸ್ಟ್ ಒನ್, ಎನ್ ಮೈನಸ್ 7 ಪ್ಲಸ್ 7LM ಮೈನಸ್ LMN. ಈಗ ಗ್ರೂಪ್ ಅನ್ನ ಮಾಡ್ತೀವಿ. ಸೊ ಟು ಟರ್ಮ್ಸ್ ನೋಡಿ. ಈಗ ನಮಗೆ ಅನಿಸ್ತಾ ಇರುತ್ತೆ ರಿಅರೇಂಜ್ ಮಾಡ್ಕೊಳ್ಬೇಕು ಅಂತ. ಯಾಕೆ ಅಂತಂದ್ರೆ ಇಲ್ಲಿ n-7 ಕಾಮನ್ ಫ್ಯಾಕ್ಟರ್ ನಮಗೆ ಸಿಗ್ತಿಲ್ಲ. ಹಾಗಂತ ಇಲ್ಲಿ ನೋಡಿ 4 ಟರ್ಮ್ಸ್ ಇದ್ದಾಗ ನಾವು ಗ್ರೂಪ್ ಮಾಡಿದಾಗ ಇಲ್ಲಿ ಒಂದು 2 ಟರ್ಮ್ಸಿನ ಗ್ರೂಪ್ ಇರುತ್ತೆ, ಇಲ್ಲೂ ಕೂಡ ಒಂದು ಗ್ರೂಪ್ ಇರುತ್ತೆ. ಎರಡೂ ಗ್ರೂಪ್ ಅಲ್ಲೂ ಕೂಡ ಯಾವುದೇ ರೀತಿಯ ಕಾಮನ್ ಫ್ಯಾಕ್ಟರ್ ಸಿಗದೆ ಹೋದಾಗ ನಾವು ರಿಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಇಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಯಾವುದು ಸಿಗ್ತಿಲ್ಲ, ಬಟ್ ಇಲ್ಲಿ LM ಅನ್ನೋದು ಇಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗ್ತಿದೆ ನಮಗೆ. ಓಕೆನಾ? ಸೊ ಆ ಟೈಮಲ್ಲಿ ನಾವು ಮತ್ತೆ ರಿಅರೇಂಜ್ ಮಾಡ್ಕೊಳ್ಬೇಕು ಅಂತ ಇಲ್ಲ. ಹೇಗೆ ಮಾಡಬೇಕು ಅಂತ ನೋಡೋಣ. ನೋಡಿ, ಈಗ n-7 ಇಲ್ಲಿ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತಂದ್ರೆ 1 ಅನ್ನೋದೇ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ 1 ಅನ್ನ ನಾವು ಕಾಮನ್ ಫ್ಯಾಕ್ಟರ್ ಆಗಿ ತಗೊಳ್ತೀವಿ. ಆಗ ಆಸ್ ಇಟ್ ಈಸ್ n-7 ನಮಗೆ ಸಿಗುತ್ತೆ. ಯಾಕೆಂದ್ರೆ 1 ಇಂಟು n ಎನ್ನೇ ಆಗುತ್ತೆ, 1 ಇಂಟು -7 ಆಗುತ್ತೆ. ಆಮೇಲೆ ಇಲ್ಲಿ ಈಗ LM ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಪ್ಲಸ್ LM. ನೋಡಿ, ಈಗ ಇಲ್ಲಿ 7 ಮೈನಸ್ n ಸಿಗ್ತಿದೆ. ಓಕೆನಾ? ನೋಡಿ, ಈಗ ಇಲ್ಲಿ n-7 ಸಿಗ್ತಿದೆ, ಇಲ್ಲಿ 7 ಮೈನಸ್ n ಸಿಗ್ತಿದೆ. ಯಾವಾಗ್ಲೂ ನಾವು ಈ ತರ ಗ್ರೂಪ್ ಮಾಡಿದಾಗ ನಮಗೆ ಇಲ್ಲಿ ಸಿಗುವಂತಹದ್ದೇನಿದೆ ಸೇಮ್ ಬರಬೇಕು. ಆಗ ಮಾತ್ರ ನಾವು ಕಾಮನ್ ಅಂತ ತಗೊಳ್ಬಹುದು. ಇಲ್ಲಿ n-7 ಇದೆ, ಇಲ್ಲಿ 7 ಮೈನಸ್ n ಇದೆ. ಈ ಟರ್ಮ್ಸ್ ಏನಿದೆ ನೋಡಿ, ವೇರಿಯೇಬಲ್ n ಇದೆ, ಇಲ್ಲೂ ಕೂಡ n ಇದೆ, ಇಲ್ಲಿ 7 ಇದೆ, ಇಲ್ಲೂ ಕೂಡ 7 ಇದೆ. ಬಟ್ ಒಂದು ಸೈನ್ ಮಾತ್ರ ಇಲ್ಲಿ ನಮಗೆ ಚೇಂಜಸ್ ಬರ್ತಿದೆ. ಓಕೆನಾ? ಅದನ್ನ ಹೇಗೆ ಮಾಡಬೇಕು ಅಂತ ನೋಡೋಣ. ಈಕ್ವಲ್ ಟು 1 ಇಂಟು n-7. ನಾನೀಗ ನೋಡಿ ಇಲ್ಲಿ ಒಂದು ಮೈನಸ್ ಸೈನ್ ಅನ್ನ ನಾನು ಹೊರಗಡೆ ತಗೊಳ್ತೀನಿ. ಓಕೆನಾ? ಮೈನಸ್ LM ಮೈನಸ್ ಅನ್ನ ನಾನು ಹೊರಗಡೆ ತೆಗೆದಾಗ ಇಲ್ಲೀಗ 7 ಅಂತ ಇದೆ. ಓಕೆನಾ? ನಾನೀಗ ಮೈನಸ್ ಅನ್ನ ಹೊರಗಡೆ ತೆಗೆದಿದ್ದೀನಿ. ನನಗೇನ್ ಬೇಕೀಗ? ಆನ್ಸರ್ 7 ಬೇಕು. ಸೊ 7 ಬೇಕು ಅಂತಂದ್ರೆ ಈಗ -1 ಅನ್ನೋದು ಹೊರಗಡೆ ಇದೆ. ನನಗೆ ಆನ್ಸರ್ 7 ಬೇಕು. ಆಗ ನಾನು ಇಂಟು -7 ಮಾಡಿದ್ರೆ ನನಗೆ ಆನ್ಸರ್ 7 ಸಿಗುತ್ತೆ. ಓಕೆನಾ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಗ ನಾನು ಏನ್ ಮಾಡ್ಬೇಕೀಗ? ಮೈನಸ್ ಆಲ್ರೆಡಿ ಹೊರಗಿದೆ ಅಂತಂದ್ರೆ ಈಗ ಒಳಗಡೆ ಏನ್ ಬರಿಬೇಕು ನಾನು? -7 ನೋಡಿ, ಇಲ್ಲಿ ಈಗ ಮೈನಸ್ ಹೊರಗಡೆ ಇದೆ. ನೋಡಿ, ಇಲ್ಲಿ ನನಗೀಗ -n ಬೇಕು. ಓಕೆನಾ? ಏನ್ ಬೇಕು? -n ಬೇಕು. ಈಕ್ವಲ್ ಟು -1 ಆಲ್ರೆಡಿ ಹೊರಗಡೆ ಇದೆ. ನನಗೇನ್ ಬೇಕು? -n ಬೇಕು ಇಂಟು n. ಮೈನಸ್ ಇಂಟು ಪ್ಲಸ್ ಮೈನಸ್ n ಬರುತ್ತೆ. ಅಂದ್ರೆ ಈಗ ನಾವಿಲ್ಲಿ ಪ್ಲಸ್ n ಅನ್ನ ತಗೊಳ್ಬೇಕು. ನೋಡಿ, ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಈ ಆನ್ಸರೇ ಸಿಗಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 7 ಮೈನಸ್ ಇಂಟು ಪ್ಲಸ್ ಮೈನಸ್ n ಈಕ್ವಲ್ ಟು, ಈಗ ಕರೆಕ್ಟ್ ಆಗಿ ಬಂತ ಅಂತ ನೋಡೋಣ. n-7 n ಇದೆ ಅಂದ್ರೆ ಪ್ಲಸ್ n, ಇಲ್ಲೂ ಕೂಡ ಪ್ಲಸ್ n ಇದೆ. -7 ಇದೆ, ಇಲ್ಲೂ ಕೂಡ -7 ಇದೆ. ಅಲ್ಲಿಗೆ ಈಗ ಇಲ್ಲಿ ಬಂದಿರುವಂತಹದ್ದು ಇಲ್ಲಿ ಬಂದಿರುವಂತಹದ್ದು ಎರಡೂ ಕೂಡ ಸೇಮ್ ಬರ್ತಿದೆ. ನಾವೀಗ ಲಾಸ್ಟ್ ಸ್ಟೆಪ್ ಅನ್ನ ಬರೀಬಹುದು. n-7 ಅಂದ್ರೂ ಒಂದೇ,
-7 ಪ್ಲಸ್ n ಅಂದ್ರೂ ಕೂಡ ಒಂದೇನೆ. ಆಮೇಲೆ ಈಗ ಇಲ್ಲೇನು ಉಳಿದಿದೆ 1 ಮೈನಸ್ ಎಲ್ ಎಂ. ನೋಡಿ ಈ ತರ ಪ್ರಾಬ್ಲಮ್ಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಟಫ್ ಅನ್ಸುತ್ತೆ. ನೆಕ್ಸ್ಟ್ ಒನ್ a ಸ್ಕ್ವೇರ್ ಮೈನಸ್ ಬಿ ಪ್ಲಸ್ ಎ ಬಿ ಮೈನಸ್ ಎ. ನೋಡಿ ಈಗ ನಾವು ಗ್ರೂಪ್ ಅನ್ನ ಮಾಡಬೇಕು. a ಸ್ಕ್ವೇರ್ ಮೈನಸ್ ಬಿ ಮಾಡಿದ್ರೆ ನಮ್ಗೆ ಇಲ್ಲಿ ಇದು ಕೂಡ ಕಾಮನ್ ಸಿಗ್ತಿಲ್ಲ. ಓಕೆನಾ? ನೋಡಿ ಇಲ್ಲಿ ಈಗ ಎ ಬಿ ಮೈನಸ್ ಎ ಕಾಮನ್ ಸಿಗತ್ತೆ. ಬಟ್ ಇಲ್ಲಿ 1 ಅಂತ ಬರೆದು ನಾವು a ಸ್ಕ್ವೇರ್ ಮೈನಸ್ ಬಿ ಅಂತ ಬರ್ಕೊಂಡ್ರೆ ನಮಗೆ ಕಾಮನ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೀಗ ರಿಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ 2 ತರ ಮಾಡ್ಬೋದು. a ಸ್ಕ್ವೇರ್ ಮೈನಸ್ ಎ ಒಂದು ಗ್ರೂಪ್ ಮಾಡ್ಕೊಳ್ಬೋದು, ಮೈನಸ್ ಬಿ ಪ್ಲಸ್ ಎ ಬಿ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ಬೋದು. ಆರ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಒಂದು ಗ್ರೂಪ್ ಮಾಡ್ಕೊಳ್ಬೋದು, ಮೈನಸ್ ಬಿ ಮೈನಸ್ ಎ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ಬೋದು. ಯಾವ ತರ ಮಾಡಿದ್ರು ಕೂಡ ಸರಿ. ಈಗ ಎ ಸ್ಕ್ವೇರ್ ಪ್ಲಸ್ ಎ ಬಿ, ನಾನು ಪ್ಲಸ್ ಎ ಬಿ ಅನ್ನ ಒಂದು ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ. ಎ ಸ್ಕ್ವೇರ್ ಪ್ಲಸ್ ಎ ಬಿ ಮೈನಸ್ ಬಿ ಮೈನಸ್ ಎ ನ ಒಂದು ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ. ಈಕ್ವಲ್ ಟು ಈಗ ಇಲ್ಲಿ ಎ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಇಲ್ಲೇನಿರುತ್ತೀಗ ಎ ಪ್ಲಸ್ ಬಿ. ಓಕೆನಾ? ನೋಡಿ ಈಗ ಇಲ್ಲಿ ಮೈನಸ್ ಬಿ ಮೈನಸ್ ಎ, ಮೈನಸ್ ಅನ್ನೋದು ಕಾಮನ್ ಆಗಿ ಇದೆ. ಸೊ ಮೈನಸ್ 1 ಬರೆದ್ರೂ ಕೂಡ ಓಕೆ. ಈಗ ನೋಡಿ ಮೈನಸ್ ಹೊರಗಡೆ ತಗೊಂಡಿದ್ದೀವಿ ನಾವು. ಇಲ್ಲೇನು ಉಳಿಯುತ್ತೀಗ ಬಿ. ಮೈನಸ್ ನ ಬರೆಯೋಕೆ ಬರಲ್ಲ, ಯಾಕೆಂದ್ರೆ ಮೈನಸ್ ಬರೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಆಗ್ಬಿಡುತ್ತೆ. ನಾವು ಆಲ್ರೆಡಿ ಮೈನಸ್ ಅನ್ನ ಕಾಮನ್ ಆಗಿ ಹೊರಗಡೆ ತಗೊಂಡಿದ್ದೀವಿ. ಅದೇ ತರ ಇಲ್ಲಿ ಈಗ -1 ಹೊರಗಡೆ ಇದೆ. ಸೊ ಇಲ್ಲೇನ್ ಸಿಗುತ್ತೆ ನಮಗೀಗ ಪ್ಲಸ್ ಎ, ಯಾಕೆಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಮತ್ತೆ ಇಲ್ಲಿ ಮೈನಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಎ ಆಗ್ಬಿಡುತ್ತೆ. ಈಕ್ವಲ್ ಟು ನೋಡಿ ನಾವು ಯಾಕೆ ಈ ತರ ಗ್ರೂಪ್ ಅನ್ನು ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಇಲ್ಲಿ ಬರುವಂತ ಆನ್ಸರ್ ಏನಿರುತ್ತೆ ಅದು ಸೇಮ್ ಬರಬೇಕು. ಇಲ್ಲ ಅಂತಂದ್ರೆ ನಮಗೆ ಆಮೇಲೆ ಗ್ರೂಪ್ ಮಾಡಿದ್ಮೇಲೆ ಆನ್ಸರ್ ಕರೆಕ್ಟ್ ಆಗಿ ಮಾಡೋಕೆ ಆಗಲ್ಲ. ನೋಡಿ ಈಗ ಇಲ್ಲಿ ಎ ಪ್ಲಸ್ ಬಿ ಬರ್ತಿದೆ, ಇಲ್ಲಿ ಬಿ ಪ್ಲಸ್ ಎ ಬರ್ತಿದೆ. ಎ ಪ್ಲಸ್ ಬಿ ಬಿ ಪ್ಲಸ್ ಎ ಸೇಮ್. ಈಗ ಎ ಪ್ಲಸ್ ಬಿ ಅನ್ನೋದು ಕಾಮನ್, ಉಳಿದಿರೋದು ಎ ಮೈನಸ್. ನೋಡಿ ಇಲ್ಲಿ 1 ಅನ್ನ ಬರೀಬೇಕು ನೀವು, ಯಾಕೆಂದ್ರೆ ಜಸ್ಟ್ ಇಲ್ಲಿ ಈಗ ಮೈನಸ್ ಅಂತ ಬರ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಏನ್ ಬರೀಬೇಕು ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ 1 ಅನ್ನ ಬರ್ಕೊಳ್ಬೇಕು, -1. ನೆಕ್ಸ್ಟ್ ಒನ್ ಎ ಇಂಟು ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಬಿ ಸಿ. ನೋಡಿ ಈಗ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಏನಂದ್ರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಬ್ರಾಕೆಟ್ ಇದೆ ಅಲ್ವಾ, ಬ್ರಾಕೆಟಿನ ಹೊರಗಡೆ ಎ ಇದೆ ಅಂತಂದ್ರೆ ಈಗ ಎ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಈಕ್ವಲ್ ಟು ಎ ಇಂಟು ಎ ಸ್ಕ್ವೇರ್, ಎ ಇಂಟು ಬಿ ಎ ಬಿ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಇಂಟು ಸಿ. ಎದಿಂದ ಎ ಪ್ಲಸ್ ಬಿ ಮೈನಸ್ ಸಿ ಎಲ್ಲದಕ್ಕೂ ಕೂಡ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ನೆಕ್ಸ್ಟ್ ಮೈನಸ್ ಬಿ ಸಿ ಆಸ್ ಇಟ್ ಈಸ್. ನೋಡಿ ಈಗ 1 2 3 4 ಟರ್ಮ್ಸ್ ಬಂದಿದೆ. ನೆಕ್ಸ್ಟ್ ಅಲ್ಲಿ ನಾವೀಗ ಗ್ರೂಪ್ ಮಾಡ್ಕೊಳ್ಬೇಕು, ಕಾಮನ್ ಫ್ಯಾಕ್ಟರ್ ಅನ್ನ ತಗೊಳ್ಬೇಕು. ಈಕ್ವಲ್ ಟು ಈಗ ನಮ್ಗೆ ಇಲ್ಲಿ ಗ್ರೂಪ್ ಮಾಡೋಕೆ ಬರ್ತಾ ಇದೆ. ಎ ಅನ್ನೋದು ಇಲ್ಲಿ ನಮಗೆ ಕಾಮನ್ ಸಿಗುತ್ತೆ, ಇಲ್ಲಿ ಕೂಡ ನಮಗೆ ಸಿ ಕಾಮನ್ ಸಿಗುತ್ತೆ. ಈಗ ಎ ಅನ್ನ ಕಾಮನ್ ತಗೊಂಡಾಗ, ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡಾಗ ಇಲ್ಲಿ ಸ್ಕ್ವೇರ್ ಇದೆ, ಎ ಹೊರಗಡೆ ಇದೆ ಅಂದ್ರೆ ಎ ಇರುತ್ತೆ. ಎ ರೇಸ್ ಟು ದ ಪವರ್ 1, ಎ ರೇಸ್ ಟು ದ ಪವರ್ 1, 1 + 1 2 ಪ್ಲಸ್ ಎ ಇದೆ. ನೆಕ್ಸ್ಟ್ ಏನು ಉಳಿಯುತ್ತೆ ಇಲ್ಲಿ ಬಿ. ಅದೇ ತರ ಇಲ್ಲಿ ನೋಡಿ ಈಗ ಮೈನಸ್ ಎ ಸಿ ಮೈನಸ್ ಬಿ ಸಿ ಇದೆ, ಎರಡರಲ್ಲೂ ಕೂಡ ಮೈನಸ್ ಕಾಮನ್ ಆಗಿ ಇದೆ. ಸೊ ಮೈನಸ್ ಅನ್ನು ಕೂಡ ನಾವು ಕಾಮನ್ ಆಗಿ ತಗೊಳ್ಬೇಕು. ಮೈನಸ್ ಸಿ ಅನ್ನೋದು ಕಾಮನ್ ಇದೆ, ಸಿ ಅನ್ನ ಕಾಮನ್ ಆಗಿ ತಗೊಳ್ತೀವಿ. ಆಮೇಲೆ
ನೋಡಿ, ಈಗ ಮೈನಸ್ ಸಿ ಕಾಮನ್ ತಗೊಂಡಿದ್ದೀವಿ. ಏನಿರುತ್ತೆ ಇಲ್ಲಿ? ಎ ಮೈನಸ್ ಎ ಅಲ್ಲ, ಎ ಇಲ್ಲೂ ಕೂಡ ಮೈನಸ್ ಸಿ ಅನ್ನ ನಾವು ತಗೊಂಡಿದ್ದೀವಿ. ಸೊ ಇಲ್ಲಿ ಏನು ಉಳಿಯುತ್ತೆ ಈಗ? ಪ್ಲಸ್ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಆಮೇಲೆ ಒಂದ್ಸಲ ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ಕೊಳ್ಳಿ. ಆನ್ಸರ್ ಅನ್ನ ನಾವು ಮಾಡಿದಾಗ ಸೇಮ್ ಆನ್ಸರ್ ಬರಬೇಕು. ಇಲ್ಲಿ ಮೈನಸ್ ಎ ಸಿ ಬರಬೇಕು, ಇಲ್ಲಿ ಮೈನಸ್ ಬಿ ಸಿ ಬರಬೇಕು. ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸೈನ್ ಹಾಕಿರೋದು ರಾಂಗ್ ಅಂತ. ಈಕ್ವಲ್ ಟು ನೋಡಿ, ಈಗ ಎ ಪ್ಲಸ್ ಬಿ. ಸೊ ಎರಡರಲ್ಲೂ ಕೂಡ ಎ ಪ್ಲಸ್ ಬಿ ಅನ್ನೋದು ಕಾಮನ್ ಆಗಿ ಇದೆ. ಉಳಿದಿರೋದು ಇಲ್ಲಿ ಎ ಇದೆ, ಆಮೇಲೆ ಇಲ್ಲಿ ಮೈನಸ್ ಸಿ. ನೆಕ್ಸ್ಟ್ ಒನ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಮೈನಸ್ ಎಕ್ಸ್. ಈಗ ನಾವು ಗ್ರೂಪ್ ಮಾಡ್ಕೊಳ್ಬೇಕು. ಗ್ರೂಪ್ ಮಾಡಬೇಕಿದ್ರೆ ನಾವು ರಿಅರೇಂಜ್ ಮಾಡ್ಕೊಳ್ಬೇಕು. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇದೆ, ನಮಗೆ ಇಲ್ಲಿ ಕಾಮನ್ ಸಿಗ್ತಿಲ್ಲ. ಸೊ ಈಗ ನಾವು ಎಕ್ಸ್ ಸ್ಕ್ವೇರ್ ನೋಡಿ, ಇದನ್ನ ಎರಡು ರೀತಿಯಿಂದ ಮಾಡ್ಬೋದು, ಎರಡನ್ನು ತೋರಿಸ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಇದನ್ನ ಒಂದು ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪ್ಲಸ್ ವೈ ಮೈನಸ್ ಎಕ್ಸ್ ಆಮೇಲೆ ಇದನ್ನ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು ಈಗ ನಮಗೆ ಇಲ್ಲಿ ಎಕ್ಸ್ ಅನ್ನೋದು ಕಾಮನ್ ಆಗಿ ಇದೆ. ಎಕ್ಸ್ ಅನ್ನ ಕಾಮನ್ ಫ್ಯಾಕ್ಟರ್ ಆಗಿ ತಗೊಳ್ತೀವಿ. ಆಮೇಲೆ ಇಲ್ಲೇನಿರುತ್ತೆ? ಎಕ್ಸ್ ಮೈನಸ್ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಕಾಮನ್ ಫ್ಯಾಕ್ಟರ್ ಅನ್ನ ತೆಗಿಯೋಕೆ ಬರಲೇಬೇಕು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಯಾವುದೇ ಸ್ಟೆಪ್ ಕೂಡ ಮಾಡೋಕೆ ಬರಲ್ಲ. ಸೊ ಅದಕ್ಕೋಸ್ಕರ ಕಾಮನ್ ಫ್ಯಾಕ್ಟರ್ ಅನ್ನ ತೆಗೆಯೋದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಂದೆ ಎಲ್ಲಾ ಎಕ್ಸಾಂಪಲ್ಸ್ಗೂ ಕೂಡ ಕಾಮನ್ ಫ್ಯಾಕ್ಟರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ ಮೈನಸ್ ಎಕ್ಸ್ ಹೊರಗಡೆ ಇದೆ, ಇಲ್ಲಿ ವೈ ಉಳಿಯುತ್ತೆ. ಆಮೇಲೆ ಇಲ್ಲಿಗೆ ಹೋಗೋಣ. ನೋಡಿ, ಇಲ್ಲಿ ಈಗ ನಮಗೆ ನೋಡಿ ಎಕ್ಸ್ ಅನ್ನ ನಾವು ಇಲ್ಲಿ ಕಾಮನ್ ತಗೊಂಡಿದ್ವಿ. ಓಕೆನಾ? ಇಲ್ಲಿ ಈಗ ಪ್ಲಸ್ ವೈ ಮೈನಸ್ ಎಕ್ಸ್ ಇದೆ. ಯಾವುದು ಕೂಡ ನಮಗಿಲ್ಲಿ ಕಾಮನ್ ಆಗಿ ಸಿಗ್ತಿಲ್ಲ. ಸೊ ಯಾವುದು ಕಾಮನ್ ಇಲ್ಲ ಅಂತಂದ್ರೆ ನಾವೇನ್ ತಗೊಳ್ತೀವಿ? ಒನ್ ಅನ್ನ ಕಾಮನ್ ಆಗಿ ತಗೊಳ್ತೀವಿ. ಸೊ ಒನ್ ಅನ್ನ ಕಾಮನ್ ಆಗಿ ತಗೊಂಡಾಗ ನಮಗೆ ಇಲ್ಲಿ ಒಳಗಡೆ ಏನ್ ಸಿಗುತ್ತೆ? ವೈ ಮೈನಸ್ ಎಕ್ಸ್ ಸಿಗುತ್ತೆ. ಓಕೆನಾ? ಸೊ 1 ಇಂಟು ವೈ 1 ಇಂಟು ಮೈನಸ್ ಎಕ್ಸ್. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಈಗ ಎಕ್ಸ್ ಮೈನಸ್ ವೈ ಬರ್ತಿದೆ, ಇಲ್ಲಿ ವೈ ಮೈನಸ್ ಎಕ್ಸ್ ಬರ್ತಿದೆ. ನೋಡಿ, ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಎ ಪ್ಲಸ್ ಬಿ ಪ್ಲಸ್ ಎ ಎರಡು ಕೂಡ ಸೇಮ್. ಯಾಕೆ ಅಂತಂದ್ರೆ ಎರಡಕ್ಕೂ ಕೂಡ ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಎಕ್ಸ್ ಮೈನಸ್ ವೈ ಇಸ್ ನಾಟ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್. ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಗೆ ಈಕ್ವಲ್ ಅಲ್ಲ. ಯಾಕೆ ಅಂತಂದ್ರೆ ಮೈನಸ್ ವೈ ಇದೆ, ಇಲ್ಲಿ ಪ್ಲಸ್ ವೈ ಇದೆ. ಆಗ ನಾವು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು. ಸೊ ಯಾವ ತರ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ, ಒಂದು ಮೈನಸ್ ಸೈನ್ ಅನ್ನ ನಾವೀಗ ಹೊರಗಡೆ ತಗೊಳ್ಬೇಕು. ಸೊ -1 ಅನ್ನ ನಾವು ಮೈನಸ್ ಅನ್ನ ಹೊರಗಡೆ ತಗೊಳ್ತೀವಿ. ಆಗ ನೋಡಿ, ಇಲ್ಲಿ ನಮಗೀಗ ವಾಯ್ ಬೇಕು. ಓಕೆನಾ? ಸೊ ವಾಯ್ ಬೇಕು ಅಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಎಕ್ಸಾಂಪಲ್ ಮಾಡಿದೀವಿ ನಾವು, ಅದೇ ತರ. ಈಗ ಮೈನಸ್ ಹೊರಗಡೆ ತೆಗ್ದಿದೀವಿ, ಇಲ್ಲಿ ಮೈನಸ್ ವಾಯ್ ಆಗುತ್ತೆ. ಯಾಕೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ವಾಯ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಈಗ ಮೈನಸ್ ಎಕ್ಸ್ ಬೇಕು ನಮಗೆ. ಸೊ -1 ಆಲ್ರೆಡಿ ಇದೆ ಅಲ್ವಾ? ಅಂದ್ರೆ ಏನಾಗುತ್ತೆ ಈಗ? ಪ್ಲಸ್ ಎಕ್ಸ್. ನೋಡಿ, ಈಗ ಎಕ್ಸ್ ಮೈನಸ್ ವೈ ಪ್ಲಸ್ ಎಕ್ಸ್ ಎರಡು ಕೂಡ ಸೇಮ್. ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ನೋಡಿ, ಎಕ್ಸ್ ಮೈನಸ್ ವೈ ಅಂದ್ರೂ ಒಂದೇ, ಮೈನಸ್ ವೈ ಪ್ಲಸ್ ಎಕ್ಸ್ ಅಂದ್ರೂ ಕೂಡ ಒಂದೇ. ನೆಕ್ಸ್ಟ್ ಅಲ್ಲಿ ಈಗ ಇಲ್ಲಿ ಏನು ಉಳಿದಿದೆ? ಎಕ್ಸ್ ಉಳಿದಿದೆ, ಇಲ್ಲಿ -1 ಉಳಿದಿದೆ. ಈಗ ಇದೇ ಪ್ರಾಬ್ಲಮ್ ಅನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ ನೋಡೋಣ. ನೋಡಿ, ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಮೈನಸ್ ಎಕ್ಸ್ ಅಂತ ಇತ್ತು. ನಾನೇನ್ ಮಾಡಿದ್ದೆ? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಅನ್ನ ಒಂದು ಗ್ರೂಪ್ ಮಾಡ್ಕೊಂಡಿದ್ದೆ. ಆಮೇಲೆ ವೈ ಮೈನಸ್ ಎಕ್ಸ್ ಅನ್ನ ಒಂದ್ ಕಡೆ ಬರ್ಕೊಂಡಿದ್ದೆ. ಈಗ ನಾನು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಅನ್ನ ಒಂದು ಗ್ರೂಪ್ ಮಾಡ್ಕೊಳ್ತೀನಿ, ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಅನ್ನ ಇನ್ನೊಂದು ಗ್ರೂಪ್ ಮಾಡ್ಕೊಳ್ತೀನಿ.
ಓಕೆನಾ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಒಂದು ಗ್ರೂಪ್ ಮಾಡ್ತೀನಿ, ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಅನ್ನೋ ಒಂದು ಗ್ರೂಪ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಎರಡರಲ್ಲೂ ಕೂಡ ನಮಗೆ ಕಾಮನ್ ತಗೊಳ್ಬಹುದು. ನೋಡೋಣ ಹೇಗೆ ಅಂತ. ಈಕ್ವಲ್ ಟು, ಈಗ ಇಲ್ಲಿ ಎಕ್ಸ್ ಅನ್ನೋದು ಕಾಮನ್ ಆಗುತ್ತೆ. ಆಮೇಲೆ ರಿಮೈನಿಂಗ್ ಯಾವ್ದಿದೆ ಈಗ, ಎಕ್ಸ್ ಮೈನಸ್ 1. ಆಮೇಲೆ ಇಲ್ಲಿ ನೋಡಿ y ಅನ್ನೋದು ಕಾಮನ್ ಆಗಿ ಇದೆ, ಪ್ಲಸ್ y ಅನ್ನ ನಾನು ಕಾಮನ್ ತಗೊಳ್ತೀನಿ. ಆಗ ನಮಗಿಲ್ಲಿ ನೋಡಿ y ಅನ್ನ ಆಲ್ರೆಡಿ ಹೊರಗೆ ತಗೊಂಡಿದ್ದೀವಿ. ಇಲ್ಲಿ ಏನಿರುತ್ತೆ 1, ಆಮೇಲೆ ಇಲ್ಲಿ ಮೈನಸ್ ಎಕ್ಸ್ ಈಕ್ವಲ್ ಟು, ನೋಡಿ ಅಗೇನ್ ಇಲ್ಲಿ ಎಕ್ಸ್ ಮೈನಸ್ 1 ಬರ್ತಿದೆ, ಇಲ್ಲಿ 1 ಮೈನಸ್ ಎಕ್ಸ್ ಬರ್ತಿದೆ. ನೋಡಿ ಈ ತರ ನಾವು ಸೈನ್ ಅನ್ನ ಹೊರಗೆ ತಗೊಳ್ಬೇಕು ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನೋಡಿ ವೇರಿಯೇಬಲ್ ಮತ್ತೆ ನಂಬರ್ ಸೇಮ್ ಇರುತ್ತೆ, ಬಟ್ ಡಿಫರೆನ್ಸ್ ಏನಿರುತ್ತೆ ಅಂದ್ರೆ ಒಂದು ಸೈನ್ ಮಾತ್ರ. ನೋಡಿ ಇಲ್ಲಿ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ, ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ. ಅಂತ ಟೈಮಲ್ಲಿ ಸೈನ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಬಹುದು. ಎಕ್ಸ್ ಇಂಟು ಎಕ್ಸ್ ಮೈನಸ್ 1. ಈಗ ಅದೇ ತರ ನಾವಿಲ್ಲಿ ಮಾಡಿದ್ವಲ್ವಾ, ಅದೇ ತರ ಮೈನಸ್ ಅನ್ನ ನಾನು ಒಂದು ಮೈನಸ್ ಅನ್ನ ಹೊರಗಡೆ ತಗೊಳ್ತೀನಿ. ಆಗ ಏನಾಗುತ್ತೆ, ಇದು ನೋಡಿ ಮೈನಸ್ ಅನ್ನ ಆಲ್ರೆಡಿ ತಗೊಂಡಿದ್ದೀನಿ ನಾನು ಹೊರಗಡೆ. ಆಗ ಇಲ್ಲೇನ್ ಬರುತ್ತೆ ಮೈನಸ್ 1. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1y ಬರ್ಬೇಕಲ್ವಾ ನಮಗೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲೇನಾಗುತ್ತೆ ಮೈನಸ್ 1, ಇಲ್ಲಿ ಮೈನಸ್ ಅನ್ನ ಹೊರಗಡೆ ತಗೊಂಡಿದೀವಿ, ಸೊ ಇಲ್ಲೇನಾಗುತ್ತೆ ಪ್ಲಸ್ ಎಕ್ಸ್. ನೋಡಿ ಮೈನಸ್ 1 ಪ್ಲಸ್ ಎಕ್ಸ್ ಈಗ ಸೇಮ್ ಬರ್ತಿದೆ. ಈಕ್ವಲ್ ಟು ಎಕ್ಸ್ ಮೈನಸ್ 1 ಅನ್ನೋದು ಕಾಮನ್ ಇದೆ, ಉಳಿದಿರೋದು ಎಕ್ಸ್ ಮೈನಸ್ ವೈ. ನೋಡಿ ಆನ್ಸರ್ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಮೈನಸ್ 1 ಬರ್ತಿದೆ. ಇಲ್ಲೂ ಕೂಡ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ ವೈ ಬರ್ತಿದೆ. ಸೊ ಯಾವುದೇ ತರ ಕೂಡ ಮಾಡ್ಬೋದು, ಬಟ್ ಕಾಮನ್ ಫ್ಯಾಕ್ಟರ್ ಅನ್ನ ತೆಗೆಯೋದು ಮಾತ್ರ ಕರೆಕ್ಟ್ ಆಗಿ ಬರಲೇಬೇಕು. ನೆಕ್ಸ್ಟ್ ಒನ್, 6xy ಪ್ಲಸ್ 6 ಮೈನಸ್ 9y ಮೈನಸ್ 4x. ಮೊದಲಿಗ ಗ್ರೂಪ್ ಮಾಡ್ಕೊಳ್ಬೇಕು. ನೋಡಿ 6xy ಪ್ಲಸ್ 6 ಇಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗತ್ತೆ ನಮಗೆ, ಬಟ್ xy ಅನ್ನುವಂತಹ ವೇರಿಯೇಬಲ್ ಇರೋದ್ರಿಂದ ಇಲ್ಲಿ ನಮಗೆ ಯಾವುದು ಕೂಡ xy ಅನ್ನುವಂತಹ ವೇರಿಯೇಬಲ್ ಇಲ್ಲ. ಅದಕ್ಕೋಸ್ಕರ ನಾವು ರಿಅರೇಂಜ್ ಮಾಡ್ಕೊಳ್ಳೇಬೇಕು. 6xy ನೆಕ್ಸ್ಟ್ ನೋಡಿ ಮೈನಸ್ 9y ತಗೊಳ್ತಾ ಇದ್ದೀನಿ. ಸೊ ಇನ್ನೊಂದು ತರ ಕೂಡ ಮಾಡ್ಬೋದು, ಹೇಳ್ತೀನಿ. ಪ್ಲಸ್ 6 ಮೈನಸ್ 4x. ನಾನೀಗ ಇದೆರಡನ್ನ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ, ಇದನ್ನ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ನೀವು ಇನ್ನೊಂದನ್ನ ನ್ಯೂ ಮಾಡಿ ನಾನು ಗ್ರೂಪ್ ಮಾಡಿರ್ತೀನಿ. 6xy ಮೈನಸ್ 4x ಪ್ಲಸ್ 6 ಮೈನಸ್ 9y. ಈ ತರ ಕೂಡ ಗ್ರೂಪ್ ಮಾಡ್ಕೊಳ್ಬಹುದು. ಓಕೆನಾ, ಇದನ್ನ ನೀವು ಮಾಡಿ, ಇದನ್ನ ನಾನು ಮಾಡಿ ತೋರಿಸ್ತೀನಿ. ಈಕ್ವಲ್ ಟು ಈಗ 6 ಮತ್ತೆ 9 ಎರಡು ಕೂಡ 3 ಟೇಬಲ್ ಅಲ್ಲಿ ಬರ್ತಾ ಇದೆ. ಸೊ ಮತ್ತೆ ನಾನು ಫ್ಯಾಕ್ಟರೈಸೇಷನ್ ಅನ್ನ ಮಾಡಲ್ಲ, 3 ಅನ್ನೋದು ಕಾಮನ್ ಆಗುತ್ತೆ. ಆಮೇಲೆ y ಅನ್ನೋದು ಕೂಡ ಇಲ್ಲಿ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಈಗ ಇಲ್ಲಿ 2x ಮೈನಸ್ 3 ಪ್ಲಸ್ ನೆಕ್ಸ್ಟ್ ಇಲ್ಲಿ ಈಗ 6 ಮತ್ತೆ 4 ಎರಡು ಕೂಡ 2 ಟೇಬಲ್ ಅಲ್ಲಿ ಬರುತ್ತೆ. ಸೊ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ಯಾವುದೇ ವೇರಿಯೇಬಲ್ ಕೂಡ ಇಲ್ಲಿ ಕಾಮನ್ ಆಗಿ ಇಲ್ಲ. 2 3s 3 ಬರುತ್ತೆ. ನೆಕ್ಸ್ಟ್ ಮೈನಸ್ 2 2s x ಹಾಗೆ ಈಕ್ವಲ್ ಟು 3y. ನೋಡಿ ಅಗೇನ್ ಈಗೇನಾಗಿದೆ, 2x ಮೈನಸ್ 3 ಇದೆ, ಇಲ್ಲಿ 3 ಮೈನಸ್ 2x ಬರ್ತಿದೆ. ವೇರಿಯೇಬಲ್ಗಳು ಸೇಮ್ ಇದೆ, ನಂಬರ್ ಕೂಡ ಸೇಮ್ ಇದೆ, ಬಟ್ ಒಂದು ಮೈನಸ್ ಸೈನ್ ಡಿಫರೆನ್ಸ್ ಬರ್ತಿದೆ. ನಾವೇನ್ ಮಾಡ್ಬೇಕೀಗ, ಮೈನಸ್ ಅನ್ನ ಬ್ರಾಕೆಟಿನ ಹೊರಗಡೆ ತಗೊಳ್ಬೇಕು. 3y ಇಂಟು 2x ಮೈನಸ್ 3. ನಾನೀಗ ಮೈನಸ್ ಅನ್ನ ಹೊರಗಡೆ ತಗೊಳ್ತಾ ಇದ್ದೀನಿ. ಸೊ ಮೈನಸ್ 2 ಮೈನಸ್ ಅನ್ನ ಹೊರಗಡೆ ತಗೊಂಡಾಗ ಇಲ್ಲೇನಾಗುತ್ತೆ ಮೈನಸ್ 3. ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ ಇಲ್ಲೇನಾಗುತ್ತೆ ಮೈನಸ್ ಹೊರಗಡೆ ತಗೊಂಡಿದ್ದೀನಿ, ಸೊ ಇಲ್ಲಿ ಪ್ಲಸ್ ಪ್ಲಸ್ 2x ಮೈನಸ್ 3 ಪ್ಲಸ್ 2x ಸೇಮ್ ಆಯ್ತು. ಈಕ್ವಲ್ ಟು 3y ಇಂಟು
2x ಮೈನಸ್ 3. ನೋಡಿ, ಈ ತರ ಮೈನಸ್ ಅನ್ನ ತೆಗೆಯೋದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೈನಸ್ 3y 2 ಇಂಟು 2x ಮೈನಸ್ 3 ಎರಡು ಕೂಡ ಸೇಮ್, ಸೊ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ತೀನಿ. ಈಕ್ವಲ್ ಟು 2x ಮೈನಸ್ 3 ಕಾಮನ್ ಇದೆ, ಉಳಿದಿರೋದು 3y ಮೈನಸ್ 2. ಇದೇ ತರ ಈ ರೀತಿ ಗ್ರೂಪ್ ಮಾಡಿಕೊಂಡು ಕೂಡ ಮಾಡ್ಬೋದು, ಬಟ್ ಆನ್ಸರ್ ಏನಿದೆ ಆಸ್ ಇಟ್ ಈಸ್ ಬರಬೇಕು, ಚೇಂಜ್ ಆಗೋಗಿಲ್ಲ ಆನ್ಸರ್. ಓಕೆನಾ? ನೀವು ಟ್ರೈ ಮಾಡಿ ನೋಡಿ. ಇದೇ ತರ ನಾನು ಇವತ್ತು ಮಾಡಿರುವಂತಹ ಕೆಲವೊಂದು ಎಕ್ಸಾಂಪಲ್ಗಳಲ್ಲಿ ಗ್ರೂಪ್ ಅನ್ನ ಬೇರೆ ಬೇರೆ ಕೂಡ ಮಾಡಿಕೊಂಡು ಮಾಡುವಂತಹ ಪಾಸಿಬಿಲಿಟೀಸ್ ಇದೆ. ನೋಡಿ ಅದರಲ್ಲಿ ಯಾವುದು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಅಂತ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಎರಡು ಸ್ಟೆಪ್ ಅನ್ನು ಎರಡು ರೀತಿನೂ ಕೂಡ ಎಲ್ಲಾ ಪ್ರಾಬ್ಲಮ್ ಅನ್ನು ನಾನು ಮಾಡಿಲ್ಲ. ಯಾವ್ದ್ರಲ್ಲಾರು ಬರುತ್ತೆ ಅಂತಂದ್ರೆ ಆನ್ಸರ್ ಸೇಮ್ ಬರ್ತಿದೆ ಅಂದ್ರೆ ಆ ತರ ಕೂಡ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.